Yes, welcome to Vani Sarkar classes and Crackit Institute. Okay, so again, ನಾನು ನಿಮ್ಮ ಪ್ರೀತಿಯ ಬಾನಿ ಸರ್ಕಾರ್, ಫೌಂಡರ್ ಅಂಡ್ ಡೈರೆಕ್ಟರ್ ಆಫ್ ಕ್ರಾಕಿಟ್ ಇನ್ಸ್ಟಿಟ್ಯೂಟ್. ಡನ್. ಸೊ ಇವತ್ತಿಂದ ನಾವೇನ್ ಮಾಡ್ತಾ ಇದೀವಿ, ಒಂದು ಬಿಲ್ಡರ್ಸ್ ಬಟಾಲಿಯನ್ ಅಂತ ಒಂದು ಕಾನ್ಸೆಪ್ಟ್ ಅನ್ನ ಬಿಲ್ಡ್ ಮಾಡೋ ಸಲುವಾಗಿ ಒಂದು ಹೊಸ ಪ್ಲೇ ಲಿಸ್ಟ್ ಮಾಡಿದೀನಿ, ಬಿಲ್ಡರ್ಸ್ ಬಟಾಲಿಯನ್ ಅಂತ. 0 to ಹೀರೋ ಪ್ರೋಗ್ರಾಮ್ಸ್ ಮಾಡ್ತಾ ಇದ್ವಿ. ಬೇಸಿಕ್ ಇಂದ ಅಡ್ವಾನ್ಸ್ ಲೆವೆಲ್ಗೆ ಕ್ಲಾಸಸ್ ಅನ್ನ ಮಾಡಿಕೊಡ್ತೀನಿ. ಎಲ್ಲಾ ತರ SSC GD ಇಂದ ಹಿಡಿದು CGL, ಬ್ಯಾಂಕ್ ಕ್ಲರ್ಕ್, PO, RBI ಗ್ರೇಡ್ ಬಿ ಆಫೀಸರ್ ವರೆಗೂ ಮಾಡೋಣ. ಹೌದಾ? ಸೊ ಒಂದು 30 ಮಿನಿಟ್ಸ್ 45 ಮಿನಿಟ್ಸ್ ಎಷ್ಟು ಆಗ್ತದೆ ಅಷ್ಟೊಂದೊಂದು ಕ್ಲಾಸ್ ಅನ್ನ ಮಾಡ್ಕೊಂತ ಹೋಗೋಣ. ನೋಡ್ಲಿಕ್ಕೂ ಬೋರ್ ಆಗದೆ ಇರ್ತಾರ. ಸಿಂಗಲ್ ಸ್ಟ್ರೆಚ್ನಾಗ ಮಾಡೋಣ. ಆದಷ್ಟು ಚಾನಲ್ ಅನ್ನ ಶೇರ್, ಸಬ್ಸ್ಕ್ರೈಬ್ ಮತ್ತೆ ಸಪೋರ್ಟ್ ಮಾಡೋದು ಮರ್ಯಾಕ್ ಹೋಗಬಾರ್ದು. ಸೊ ಹೆಡ್ಲೈನ್ ನೋಡ್ರಿ, ಟಾಪಿಕ್ ನೇಮ್ ಬಂದ್ಬಿಟ್ಟು ಆಲ್ರೆಡಿ ಏನದ ಪರ್ಸೆಂಟೇಜ್ ಅಂತದ. ಅಗೇನ್ ನೀವು ಅದಕ್ಕಿಂತ ಇಂಪಾರ್ಟೆಂಟ್ ಕೆಳಗಡೆ ನೋಡ್ರಿ, ನೋ ಟೈಮ್ ಪಾಸ್, ಓನ್ಲಿ ಕಾನ್ಸೆಪ್ಟ್. ಟೈಮ್ ಪಾಸ್ ಇಲ್ಲ, ಮಾಡುವಂಗಿಲ್ಲ. ಟೈಮ್ ಪಾಸ್ ಮಾಡೋರು ಕ್ಲಾಸ್ ಅನ್ನ ನೋಡದೇ ಇದ್ರು ನಡೀತದ. ಹೌದಾ? ಏನಕ್ಕ ಅಂತಂದ್ರ ಕಮೆಂಟ್ಸ್ ಮಾಡ್ರಿ, ಆನ್ಸರ್ ಮಾಡ್ರಿ, ಅಥವಾ ಹೇಳಿದ್ದನ್ನೇ ಹೇಳೋದು, ಬರ್ದಿದ್ದನ್ನ ಬರೆಯೋದು, ಆ ತರ ಏನಿಲ್ಲ. ಡೈರೆಕ್ಟ್ ಕಾನ್ಸೆಪ್ಟ್ಗೆ ಜಂಪ್ ಆಗೋದು. ತಿಳಿತಾ? ದೆನ್ ಕಾನ್ಸೆಪ್ಟ್ ನೇಮು, ಪರ್ಸೆಂಟೇಜ್ ನೆನಪಿಟ್ಕೊಡ್ರಿ. 1 by 1 ಏನೇನೈತಿ ಡೀಟೇಲ್ ಆಗಿ ನೋಡ್ಕೊಂಡ್ ತಗೋ. ಸೊ ಟಾಪಿಕ್ ನೇಮ್ ಆಲ್ರೆಡಿ ನಿಮ್ಗೆ ಬರ್ತದ, ಏನು ಪರ್ಸೆಂಟೇಜ್ ಅಂತ. ಸೊ ಪರ್ಸೆಂಟೇಜ್ ಮೀನಿಂಗ್ ಏನು, ಪರ್ಸೆಂಟೇಜ್ ಮೀನಿಂಗ್ ಏನು ಅದನ್ನ ಹೇಳ್ರಿ. ಫಸ್ಟ್ ಪರ್ಸೆಂಟೇಜ್ ಮೀನಿಂಗ್ ಏನಾಗ್ತದ ಅದನ್ನ ಹೇಳಕ ಟ್ರೈ ಮಾಡಿ. 1 ಸೆಕೆಂಡ್. ಓಕೆ. ಸೊ ಪರ್ಸೆಂಟೇಜ್ ಅಂದ್ರ ಇಟ್ ಈಸ್ ನಾಟ್ 100. ಎಲ್ಲಾರು ಹೇಳ್ಬಿಡ್ತಾರ ಪರ್ಸೆಂಟೇಜ್ ಅಂತಂದ್ರ 100 ರೀ, 100 ಮಾಡ್ಬಿಡ್ರಿ. 100 ಅಲ್ಲ ಅದು. ಅದಾ ಹೇಳ್ತೀವಂತ ಮ್ಯಾಥ್ಸ್ ಹೇಳೋದಲ್ಲ, ಮ್ಯಾಥ್ಸ್ ಕಲತ್ ಹೇಳ್ಬೇಕ್ರಿ. ಅದ ಪರ್ಸೆಂಟೇಜ್ ಇಸ್ ನಾಟ್ 100. ಏನಿದು? ಇಟ್ ಈಸ್ ಔಟ್ ಆಫ್ 100 ಅನ್ನಂಗ. ಔಟ್ ಆಫ್ 100 ಅಂತ ಮೀನಿಂಗ್ ಕೊಡ್ತದ. ಎಕ್ಸಾಂಪಲ್ ಬಹಳ ಚೆನ್ನಾಗಿ ನೋಡೋಣ. ಇಲ್ಲಿ ಏನದೇನ್ರಿ, ನಾ ಅದೇನಿ. ನೆಕ್ಸ್ಟ್ ಏನೋ ರೇಷಿಯೋ ಬೇಡ, ಹಂಗ ನಾರ್ಮಲ್ ಆಗಿ 2 ಬ್ಲಾಕ್ ಮಾಡೋಣ. ಇಲ್ಲಿ ಏನದಾಳ, ನನ್ನ ಫ್ರೆಂಡ್ ಅದಾನ, ಒಬ್ಬ ಹುಡುಗ ಅದಾನ ಫ್ರೆಂಡ್. ಮತ್ ಹುಡುಗಿ ಅಂದ್ರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡ್ತದೆ. ಇಲ್ಲಿ ನಾನ್ರಿ, ಇಲ್ಲಿ ನನ್ನ ಫ್ರೆಂಡ್ ಅದಾನ. ನನಗೆ ಎಷ್ಟು ಮಾರ್ಕ್ಸ್ ಬಿದ್ದಾವು? 60 ಮಾರ್ಕ್ಸ್ ಬಿದ್ದಾವು. ನನ್ನ ಫ್ರೆಂಡಿಗೆ ಎಷ್ಟು ಬಿದ್ದಾವು? 70 ಮಾರ್ಕ್ಸ್ ಬಿದ್ದಾವು. ಹೌದಾ? ಶಾನೆ ಯಾರು? ನಾನೇ ನನ್ನ ಫ್ರೆಂಡ್. ಆಬ್ವಿಯಸ್ಲಿ ನನ್ನ ಫ್ರೆಂಡ್ ಶಾನೆ ಅದಾನ, ಯಾಕೆ 70 ಮಾರ್ಕ್ಸ್ ಬಿದ್ದಾವ. ಆದ್ರ ನಿಮ್ಗೆ ಹೇಳ್ತೇನ್ರಿ, ಸರ್ ನಾನು 60 ಮಾರ್ಕ್ಸ್ ಎಕ್ಸಾಮ್ಗೆ ತಗೊಂಡ್ಬಿಟ್ಟಿನಿ. ನನ್ನ ಫ್ರೆಂಡ್ 70 ಮಾರ್ಕ್ಸು 140 ಮಾರ್ಕ್ಸಿಗೆ ತಗೊಂಡು ಹೇಳತೈತ್ರಿ. ನಾನು 60 ಮಾರ್ಕ್ಸ್ ಅನ್ನ ಯಾವ್ದೋ ಎಕ್ಸಾಮ್ ಬರ್ತೀನಿ. ಅಲ್ಲಿ ಟೋಟಲ್ ಮಾರ್ಕ್ಸ್ ಎಷ್ಟದ? 60 ಮಾರ್ಕ್ಸ್ ಅದ. ನಾ 60 ತಗೊಂಡಿನಿ. ಹಂಗಿದ್ರ ಪರ್ಸೆಂಟೇಜ್ ಅಂದ್ರ ಇಂಟು 100 ಮಾಡ್ತೀವಿ. ಹೌದಾ? ಎಷ್ಟು ಕ್ಯಾನ್ಸಲ್ ಆಯ್ತ್ರಿ? ಒಂದೊಂದು ಕ್ಯಾನ್ಸಲ್ ಆಯ್ತಾ. ನನ್ಗೆ ಎಷ್ಟು ಪರ್ಸೆಂಟೇಜ್ ಆಯ್ತು? ನಂದು 100% ಬಂತು. ಇದ್ಯಾರು? ನನಗೆ 100% ಬಂತು. ಅದ ನನ್ನ ಫ್ರೆಂಡ್ 70 ಮಾರ್ಕ್ಸ್ ತಗೊಂಡಾನ. ಎಷ್ಟಕ್ಕ? 140. ಪರ್ಸೆಂಟೇಜ್ ತೆಗೆದಾಗ 71, 72, 2 2 50. ನನ್ನ ಫ್ರೆಂಡಿಗೆ ಎಷ್ಟು ಪರ್ಸೆಂಟೇಜ್ ಬಂದತ್ರಿ? 50% ಬಂದದ. ದನ್ ಯಾರು ಶಾನೆ ಆದ್ರು? ನಾನೇ ನನ್ನ ಫ್ರೆಂಡ್. ಆಬ್ವಿಯಸ್ಲಿ ನಾ ಶಾನೆ ಆದೆ. ಇಲ್ಲಿ ನನ್ನ ಫ್ರೆಂಡ್ ಶಾನೆ ಆಗಿದ್ದ, ಈಗ ನಾ ಶಾನೆ ಆಗೇನಿ. ಇದೆಲ್ಲ ಮೀನಿಂಗ್ ಏನಂತಂದ್ರ, ನಾ ಹೆಚ್ಚು ಅನ್ನುವಾಗ ಪರ್ಸೆಂಟೇಜ್ ಅನ್ನ ಅಪ್ಲೈ ಮಾಡ್ತಾರೋ. ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ. ನಾನು ಬ್ಯಾಂಕ್ನ್ಯಾಗ 1,000 ರೂಪಾಯಿ ಇಟ್ಟೆ. ನನ್ನ ಫ್ರೆಂಡ್ ಅದ ಬ್ಯಾಂಕ್ನ್ಯಾಗ, ಯಾಕ್ರಿ ಶೋಭರ ಆತತಿದ್ದು ಕೈಯಾಗ, ಅದ ಬ್ಯಾಂಕ್ ನನ್ನ ಫ್ರೆಂಡ್ 10,000 ಇಟ್ಟ. 1 ವರ್ಷ ಆದ್ಮೇಲೆ ನನಗೂ ಬಡ್ಡಿ ಆರ್ ಇಂಟ್ರೆಸ್ಟ್ ನನಗೂ 500 ಸಿಕ್ಕು, ನಮ್ ದೋಸ್ತಗೂ 500 ಸಿಕ್ತಂತಂದ್ರ ನಮ್ ದೋಸ್ತಕ್ ತ್ರಾಸ ಆಗಕ್ ಸ್ಟಾರ್ಟ್ ಆಕೈತಿ. ಯಾಕೆ ಹೇಳ್ರಿ? 10,000 ಇಟ್ಟೇನಿ, ನೀವು 1,000 ಇಟ್ಟಿ, ನನಗೂ 500 ನಿನಗೂ 500 ಆದ್ರ ನನಗೆ ಅದಕ್ಕೆ ಅವಶ್ಯಕತೆ ಐತಿ 10,000 ಇಡುದು ಅಂತ ಕೇಳ್ತಾನ. ಸೊ ಆ ಕೇಸ್ನಾಗ ಏನ್ ಮಾಡ್ತಾರ ಅವರು, ಸರ್ ನಿನಗೂ ಬೇಡ್ರಿ, ನಮ್ ದೋಸ್ತಗೂ ಬೇಡ, ಎಲ್ಲಾರ್ಗು ನಾನು 10% ಬಡ್ಡಿ ಅಪ್ಲೈ ಮಾಡ್ಬಿಡ್ತೀನಿ ಅಂತ ಬ್ಯಾಂಕ್ ನಾವು. ಎಲ್ಲಾಂಗೇನ್ರಿ 10% ಬಡ್ಡಿ ಅಪ್ಲೈ ಮಾಡ್ಬಿಡ್ತೀನಿ ಅಂತ. ನನಗೆ 10% ನಾ ಇಟ್ಟಿರೋ ರೊಕ್ಕಕ್ಕೆ ಸಿಗ್ತೈತಿ, ನಮ್ ದೋಸ್ತಕ್ಕೆ 10% ಇಟ್ಟಿರೋ ರೊಕ್ಕಕ್ಕೆ ಸಿಗ್ತೈತಿ. ಇನ್ ಕೇಸ್ ನೀವು ಇಟ್ರ ನಿಮ್ಮ ಅಮೌಂಟ್ ಎಷ್ಟಿರ್ತೈತಲ್ಲ ಅದಕ್ಕ ಪರ್ಸೆಂಟೇಜ್ ನಿಮ್ಮ ಅಮೌಂಟಿಗೆ ತಕ್ಕಂಗೆ ಸಿಗ್ತೈತಿ. ಅರ್ಥ ಆಗತ್ರಿ? ಸೊ ಪರ್ಸೆಂಟೇಜ್ ಅಂದ್ರ ಇಟ್ ಈಸ್ ನಾಟ್ 100,
ಇಟ್ ಈಸ್ ಔಟ್ ಆಫ್ 100 ಅನ್ನಕ ದೀಸ್ ಆರ್ ದ ಬೆಸ್ಟ್ ಎಕ್ಸಾಂಪಲ್. ನನಗೆ ಜಾಸ್ತಿ ಮಾರ್ಕ್ಸ್ ನೋಡಿ ಗೆಸ್ ಮಾಡೋಂಗಿಲ್ಲ ಯಾರು ಸೆನೆ ಅದಾರ ಅಂತ. ಟೋಟಲ್ ನಂಬರ್ ಆಫ್ ಮಾರ್ಕ್ಸ್ ಎಷ್ಟದ ಎಕ್ಸಾಮ್ನಾಗ, ಇಬ್ಬರು ಸೇಮ್ ಎಕ್ಸಾಮ್ ಬರ್ದೀವಿ, ಮಾರ್ಕ್ಸ್ ಜಾಸ್ತಿ ಇದ್ದಾಮ ಬರ್ತದ. ಯಾಕಂದ್ರೆ ಕಂಪ್ಯಾರಿಸನ್ ಏನ್ರಿ ಒಂದೇ ಇರ್ತದ. ಕಂಪ್ಯಾರಿಟಿವ್ ಬೇರೆ ಬೇರೆ ಇತ್ತಂತಂದ್ರ ಅವಾಗ ನಾವೇನ್ ಮಾಡ್ತೀವಿ, ಪರ್ಸೆಂಟೇಜ್ ಅಪ್ಲೈ ಮಾಡ್ತೀವಿ. ಇದನ್ನ ತಲೆಯಾಗಿ ಇಟ್ಕೊಡ್ರಿ. ದೆನ್ ಇದ್ರ ಜೊತೆಗೆ ನೀವು ಪರ್ಸೆಂಟೇಜ್ ಟಾಪಿಕ್ನಾಗ ಒಂದಷ್ಟು ನಿಮ್ಗೆ ಗೊತ್ತಿರ್ಬೇಕು. ಏನ್ರಿ ಫ್ರಾಕ್ಷನ್. ಫ್ರಾಕ್ಷನ್ ಅಂತಂದ್ರೆ ಏನು, ಪಿ ಬೈ ಕ್ಯೂ ಫಾರ್ಮ್ನಾಗ ಇರ್ಬೇಕು. ಸೊ ಫ್ರಾಕ್ಷನ್ ಯಾಗ ಮತ್ತೆ 3 ಟೈಪ್ ಬರ್ತಾವ ನಿಮ್ಗ. ಏನ್ರಿ ಪ್ರಾಪರ್ fraction, then second one improper fraction, then third one is mixed fraction. ಇದನ್ನ ಯಾಕೆ ಹೇಳತ್ತೀರಿ, ನಾ ನಿಮ್ಗೆ ಹೇಳ್ಬಿಟ್ಟೇನಿ ಬೇಸಿಕ್ ಟು ಅಡ್ವಾನ್ಸ್ ಅನ್ನಿಲ್ಲ. ಕಾನ್ಸೆಪ್ಟ್ ಎಲ್ಲಿ ಬರ್ತೈತಿ, ಹಳೆ ಕ್ಲಾಸ್ನಾಗ ನೋಡ್ರಿ ಅನ್ನೋದಿಲ್ಲ, ಅಲ್ಲೇನ ಡೀಟೇಲ್ ಆಗಿ ಹೋಗೋಣ. ಪ್ರಾಪರ್ ಫ್ರಾಕ್ಷನ್ ಅಂತಂದ್ರ ಪಿ ಬೈ ಕ್ಯೂ ಫಾರ್ಮ್ ಏನೈತ್ಲ, ಎಲ್ಲಾದ್ರಾಗೂ ಪಿ ಬೈ ಕ್ಯೂ ಫಾರ್ಮ್ ಇರ್ತದ. ಆದ್ರ ಇಲ್ಲಿ ಏನಿರ್ತದ ಅಂತಂದ್ರೆ ಚೇಂಜಸ್, ಪಿ ಈಸ್ ಲೆಸ್ ದ್ಯಾನ್ ಕ್ಯೂ ಇರ್ತದ. ಡನ್ ಸರ್. ಇಂಪ್ರಾಪರ್ ಸರ್, ಇದು ಪಿ ಬೈ ಕ್ಯೂ ಫಾರ್ಮ್ ಇರ್ತದ. ಪಿ ಬೈ ಕ್ಯೂ ಅಂತಂದ್ರ ಮತ್ತ ಎರಡು ಕನ್ಫ್ಯೂಸ್ ಆಗ್ಬಿಡ್ರಿ. 1/2, 3/6, 8/11, 10/3 ಇವೆಲ್ಲಾನೇನ್ರಿ ಪಿ ಬೈ ಕ್ಯೂ ಫಾರ್ಮ್. ಅಂದ್ರೆ ನ್ಯೂಮರೇಟರ್ ಒಂದು, ಡಿನಾಮಿನೇಟರ್. ಪಿ ಅಂತಂದ್ರ ಸೆಕೆಂಡ್ರಿ, ನ್ಯೂಮರೇಟರ್ ಕನ್ನಡದಾಗ ಏನಂತ ಕರಿತೀರಿ, ಅಂಶ ಅಂತ ಕರಿತೀವಿ. ಒಂದ್ ಸೆಕೆಂಡ್ರಿ, ಏನು ಹೋಗ್ಬಿಡ್ತಾ ಪೂರ್ತಿ. ಪಿ ಬೈ ಕ್ಯೂ, ಪಿ ಅಂದ್ರ ಅಂಶ, ದೆನ್ ಕ್ಯೂ ಅಂತಂದ್ರ ಡಿನಾಮಿನೇಟರ್, ದಟ್ ಈಸ್ ಛೇದ ಅಂತ ಕರಿತೀವಿ. ಹೌದಾ? ಸೊ ಪಿ ಬೈ ಕ್ಯೂ ಫಾರ್ಮ್ ಇದು ಅದ ಸರ್, ಪಿ ಬೈ ಕ್ಯೂ ಫಾರ್ಮ್ನಾಗ ಇದು ಅದ. ಬಟ್ ಏನ್ರಿ ಚೇಂಜಸ್ ಆಗಕತ್ತಾವು ಇಲ್ಲಿ. ಪಿ ಈಸ್ ಗ್ರೇಟರ್ ದ್ಯಾನ್ ಕ್ಯೂ. ಎಕ್ಸಾಂಪಲ್ ನೋಡ್ರಿ, 1/2, 3/9, 10/15. ಅರ್ಥ ಆಗತ್ರಿ? ಎಷ್ಟು ಬೇಕಾದಷ್ಟು ಸೋ ಆನ್ ಎಕ್ಸೆಟ್ರಾ. ಅದೇ ಇಲ್ಲಿ ಪಿ ಗ್ರೇಟರ್ ಬರ್ಬೇಕು. 8/5, 7/3, 99/73. ಏನಾದ್ರು ಬರೀರಿ, ಬಟ್ ಏನಿರ್ಬೇಕು, ನ್ಯೂಮರೇಟರ್ ಅಂದ್ರೆ ಅಂಶ ದೊಡ್ಡದಿರ್ಬೇಕು, ಛೇದ ಸಂದಿರ್ಬೇಕು. ಪ್ರಾಪರ್ ಒಳಗಡೆ ಅಂಶ ಸಂದಿರ್ಬೇಕು, ಛೇದ ದೊಡ್ಡದಿರ್ಬೇಕು. ಮಿಕ್ಸ್ಡ್ ಫ್ರಾಕ್ಷನ್ ಅಂತಾರ, ಸ್ವಲ್ಪ ಜನ ಬಹಳ ಕನ್ಫ್ಯೂಸ್ ಆಗ್ಬಿಡ್ತೀರಿ. ಅರ್ಥ ಮಾಡ್ಕೊಳ್ರಿ, ಇದು ಸಮ್ ಆಫ್ ಇಂಟಿಜರ್ and ಪ್ರಾಪರ್ ಫ್ರಾಕ್ಷನ್. ಇದೇನ್ರಿ ಸಮ್ ಆಫ್ ಇಂಟಿಜರ್ ಅಂಡ್ ಪ್ರಾಪರ್ ಫ್ರಾಕ್ಷನ್. ಬಟ್ ಮಿಕ್ಸ್ ಫ್ರಾಕ್ಷನ್ ಎಲ್ಲಿಂದ ಬರ್ತದ, ಇಂಪ್ರಾಪರ್ ಫ್ರಾಕ್ಷನ್ ಇಂದ ಬರ್ತದ. ಇಂಪ್ರಾಪರ್ ಫ್ರಾಕ್ಷನ್ ಗಿವ್ ಮಿಕ್ಸ್ ಫ್ರಾಕ್ಷನ್. ಎಕ್ಸಾಂಪಲ್ ನೋಡ್ರಿ, ಎಕ್ಸಾಂಪಲ್ ಅಲ್ಲಿ ನಾನು ನಿಮ್ ಬೋರ್ಡ್ ಮ್ಯಾಗ ಬರ್ದಿದ್ದಾನ, ಒಂದು ಸ್ಕ್ರೀನ್ ಮ್ಯಾಗ ಇರೋದನ್ನ ನೋಡ್ತೀನಿ. ಏನದ 8/5 ಅದ. ಸೊ 8/5 ಏನದ ಇಂಪ್ರಾಪರ್ ಅದ. ಇದನ್ನ ನಾ ಕ್ಯಾನ್ಸಲ್ ಮಾಡಿದಾಗ 5 1 5 ಎಷ್ಟು ಉಳಿತ್ರಿ? 5 ಹೋದ್ರ 3 ಉಳಿತು, ಡಿವೈಡೆಡ್ ಬೈ 5. ಇದನ್ನ 1/3 ಬರೋದು ನಡೀತದ, ಅಥವಾ 3/5 ಬರೆದ್ರು ನಡೀತದ.
ಯಾಕಂದ್ರೆ 5 ಮೂರ್ಲೆ 5 ಒಂದ್ಲೆ 5 3 8 8/3 ಅಂತ ಬರಿತೀವಿ ಕ್ರಾಸ್ ಮಾಡಿದಾಗ. ಈಗ ಅಬ್ಸರ್ವ್ ಮಾಡ್ರಿ, ನಿಮ್ಗ ಸಮ್ ಆಫ್ ಇಂಟೀಜರ್, ಒಂದ್ ಇಂಟೀಜರ್ ಅದ ವಿತ್ ಪ್ರಾಪರ್ ಫ್ರಾಕ್ಷನ್ ಅದ. ಪ್ರಾಪರ್ ಫ್ರಾಕ್ಷನ್ ಅಂದ್ರೆ ಏನು? ಪಿ ಬೈ ಕ್ಯೂನ್ಯಾಗ ಪಿ ಸಂದಿರ್ಬೇಕು, ಕ್ಯೂ ದೊಡ್ಡದಿರ್ಬೇಕು ಅಂತ. ಬಟ್ ಇದು ಎಲ್ಲಿಂದ ಬಂದದ? ಇಟ್ ಈಸ್ ಬೈ ಇಂಪ್ರಾಪರ್ ಫ್ರಾಕ್ಷನ್ ಇಂದ ಬಂದದ. ಇದು ತಲೆಯಾಗಿ ಇಟ್ಕೋಬೇಕು. ಸೊ ಅಂದ್ರ ಇದರ ಅರ್ಥ ಮಿಕ್ಸ್ ಫ್ರಾಕ್ಷನ್ ಎಲ್ಲೈತಿ ಅಲ್ಲಿ ಅದ್ರ ಜೊತೆಗೆ ಏನಿರ್ತಾನ, ಒಬ್ಬ ಇಂಟೀಜರ್ ಇರ್ತಾನು ಪ್ಲಸ್ ಪಿ ಬೈ ಕ್ಯೂ ಫಾರ್ಮ್ ಆಗಿರ್ತದ, ವೇರ್ ಪಿ ಇಸ್ ಲೆಸ್ ದ್ಯಾನ್ ಕ್ಯೂ, ಅಥವಾ ಇದು ಪ್ರಾಪರ್ ಫ್ರಾಕ್ಷನ್ ಆಗಿರ್ತದೆ. ಇದು ನಿಮಗೆ ಗೊತ್ತಿರಬೇಕು. ಇದು ಎದ್ರ ಬಗ್ಗೆ ಮಾಹಿತಿ? ಫ್ರಾಕ್ಷನ್ ಗಳ ಬಗ್ಗೆ ಮಾಹಿತಿ. ಸೊ ನಾನು ಪ್ರೀವಿಯಸ್ ಸ್ಲೈಡ್ನಾಗ ಪರ್ಸೆಂಟೇಜ್ ಬಗ್ಗೆ ಹೇಳೀನಿ, ಇಲ್ಲೇ ಫ್ರಾಕ್ಷನ್ ಬಗ್ಗೆ ಹೇಳೀನಿ. ನೆಕ್ಸ್ಟ್ ಕನ್ವರ್ಷನ್. ಏನ್ ಕನ್ವರ್ಷನ್ ರೀ? ಪರ್ಸೆಂಟೇಜ್ ಟು ಫ್ರಾಕ್ಷನ್. ಹೆಂಗ ನೋಡ್ರಿ, ಒನ್ ಬೈ ನೋಡ್ಕೊಂತ ಒಂದಷ್ಟು ವ್ಯಾಲ್ಯೂ ಡೈರೆಕ್ಟ್ ಬರ್ಬಿಡ್ತೇನೆ. ಅದು ಹೆಂಗ್ ಬಂದತ್ ಅಂತ ಹೇಳೋಣ ನೋಡ್ರಿ. 1/1 ಅಂತಂದ್ರ 100%. 1/1 ಅಂತಂದ್ರ 100%. ಎಸ್ ಗಾಟ್ ಸರ್. 1/2 ಅಂತಂದ್ರ 1/2 ಅಂತಂದ್ರ ಇದನ್ನ ಏನ ಅಂತೀನ್ರಿ? 50% ಅಂತ ಕರಿತೇನೆ. 1/2 ಅಂತಂದ್ರೆ ಏನು? 50%. ದೆನ್ 1/3 ಅಂತಂದ್ರ 33.33%. ಇದನ್ನ 33 1/3 ಅಂತಾನು ಬರೀಬಹುದು. ನೆನಪಿಟ್ಟು ನಾ ಏನ್ ಬರ್ಸಾತೀನಿ? ಫಿಕ್ಸ್ ವ್ಯಾಲ್ಯೂಸ್ ಇವ್ನ ನೆನಪಿಟ್ಟು ಹೋಗ್ಬಿಟ್ರೆ ಸಾಕು. ಹೌದಾ? ಅದಕ್ಕಿಂತ ಜಾಸ್ತಿ ಬಂದ್ರು ನಾವು ಮಾಡ್ಬೋದು, ಬಟ್ ಇಷ್ಟಂದ್ರೆ ಬೇಸಿಕ್ ನಿಮ್ಗೆ ಗೊತ್ತಿರ್ಬೇಕು. 1/4 ಅಂತಂದ್ರ ದಟ್ ಈಸ್ 25% ಸರ್. ಅರ್ಥ ಆಗತ್ರಿ? ದೆನ್ ಸರ್ 1/5 ಅಂತಂದ್ರ 20% ಸರ್. ಹೆಂಗ್ ಬಂದದಂತ ಟೆನ್ಷನ್ ತೊಗೊಳಕ್ ಹೋಗ್ಬೇಡ್ರಿ, ಇಲ್ಲೇ ಬೇಕಾದ್ರೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. 50% ಅಂದ್ರೆ ಏನ್ರಿ? 50% ಅಂತಂದ್ರ 50 ಔಟ್ ಆಫ್ 100 ಅಂದಂಗ 50 1s 52s, ದಟ್ ಈಸ್ 1/2. ದೆನ್ 33 ಅಥವಾ 25% ಅಂದ್ರ 25/100 ಎಷ್ಟಕ್ಕೆ? 25 1s 25 4s, ದಟ್ ಈಸ್ 1/4 ಬರ್ತದ. ಆ ಬೇಸ್ನ್ಯಾಗ ಬರೆಯಾಕತ್ತೇನಿ. ಹೌದಾ? ಪರ್ಸೆಂಟೇಜ್ ಅನ್ನ ಕಂಪೇರ್ ಮಾಡಿ ಫ್ರಾಕ್ಷನ್ ಬರ್ದಾಗ ಎಷ್ಟಕ್ಕೈತಿ ಅದನ್ನು ಬರೆಯಾಕತ್ತೇನಿ. ತಿಳಿತಾ? ಸರ್ 1/6 ಅಂತಂದ್ರ 16.66% ಆಕೈತಿ. 1/6 ಅಂದ್ರೆ 16.66, ಅಥವಾ ಇದನ್ನ 16 2/3% ಅಂತಂದ್ರೆ ನಡೀತದ. ಇದು ಕೂಡ ಪರ್ಸೆಂಟೇಜ್. 16 2/3 ಅನ್ನೋದು ಕೂಡ ಪರ್ಸೆಂಟೇಜ್. ನೆಕ್ಸ್ಟ್ 1/6 ಆದ್ಮೇಲೆ 1/7, ದಟ್ ಈಸ್ 14.28%. ಇದನ್ನ ಹೆಂಗ್ ಬರಿತೇವ್ರಿ? 14 ಎಷ್ಟು? 2/7 ಅಂತ ಬರಿತೀವಿ. 14 2/7. 1/8 ಅಂತಂದ್ರ 12.5%. ಇದನ್ನ ಹಿಂಗೂ ಬರಿಬಹುದು, 12 1/2. 1/9 ಅಂತಂದ್ರ 11.11%, ಅಥವಾ 11 1/9%. ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವು, ಇಲ್ಲೇ ಬರೆದು ಬಿಡ್ತೇನೆ ಬೇಕಿದ್ರ. 1/9 ಮಾಡಾಕ 11.11 ಬರ್ತದ. ಮಿಕ್ಸ್ ಫ್ರಾಕ್ಷನ್ ಬರ್ದಾಗ 11 ಜೊತೆಗೆ 9 ಬಂದೈತಿ. ಅಬ್ಸರ್ವ್ ಮಾಡ್ರಿ, ಡಿನಾಮಿನೇಟರ್ 9 ಬಂದದ. ಹೌದಾ? 1/10 ಅಂತಂದ್ರ 10%. 1/11 ಅಂತಂದ್ರ 9.09%. ಇದನ್ನ 9 1/11% ಅಂತ ಬರಿತೀನಿ. ನೋಡ್ರಿ, ಇಲ್ಲೇ 9 ಮಲ್ಟಿಪಲ್ ಮಾಡಿದಾಗ 11 ಬಂದಿತ್ತು, 11 ಮಾಡಿದಾಗ 9 ಬಂದದ. ಬಟ್ ಡಿನಾಮಿನೇಟರ್ನಾಗ ರಿಯಲ್ ವ್ಯಾಲ್ಯೂ ಬಂದದ ಮಿಕ್ಸ್ ಫ್ರಾಕ್ಷನ್ ಬರ್ದಾಗ. 1/12 ಅಂದ್ರ 8.33%. 8.33 ಅಂತಂದ್ರ 8 1/3%. ದೆನ್
1/13. 1/13 ಅಂದ್ರೆ ಏನ್ರಿ 7.69%. 7.69 ಅಂತಂದ್ರ 7/9/13%. ಸರ್ ಮಿಕ್ಸ್ ಫ್ರಾಕ್ಷನ್ ಯಾಕೆ ಬರ್ಸಾತೀರಿ? ಅಲ್ಲೇ ಇರೋದು ಮಜಾ, ಅದನ್ನ ನಿಮಗೆ ಕಲ್ಕೋಬೇಕ್ರಿ. ಅದನ್ನ ಕಲ್ಸಾಕಿಲ್ಲ. ನಾರ್ಮಲ್ ಆಗಿ ಎಲ್ಲಾರು ಪರ್ಸೆಂಟೇಜ್ಗಳ ವ್ಯಾಲ್ಯೂವನ್ನು ಕನ್ವರ್ಷನ್ ಹೇಳ್ಬಿಡ್ತಾರೋ. ಮಿಕ್ಸ್ ಫ್ರಾಕ್ಷನ್ ಎದಕ್ಕೆ ಇಂಪಾರ್ಟೆಂಟ್ ನಾನು ನಿಮ್ಗೆ ತೋರಿಸ್ಕೊಡ್ತೇನೆ. ಇವನ್ ಯಾಕೆ ಬರ್ಸಾತಿನ ನೆನಪಿಟ್ಕೊಳ್ಳಿಕ್ಕೆ ಆಲ್ರೆಡಿ ಗೊತ್ತಿದ್ರಂದ್ರೆ ಬಹಳ ಚಲೋ. ಬೇಕಾದ್ರೆ ವಿಡಿಯೋ ಸ್ಕಿಪ್ ಮಾಡ್ರಿ ನೋಡುವಾಗ. ಹೌದಾ, ಆಲ್ರೆಡಿ ಬರ್ದೇನ ಅಂತಂದ್ರೆ ಗೊತ್ತಿಲ್ಲ ಯಾರು ಬರ್ಕೊಂತ ಹೋಗ್ರಿ. ದೆನ್ 1/14. 1/14 ಅಂತಂದ್ರ 7.14%. 7.14%. that is 7 1/7%. 7 1/7%. then 1/15 6.66%. 6.66% ಅಂದ್ರೆ 6 2/3%. then 1/16 ಅಂತಂದ್ರೆ 6.25%. that is 6 1/4%. ಹೌದಾ. ಇನ್ನು 1/17 18 ಎಲ್ಲ ಅವಶ್ಯಕತೆ ಬೇಡ. ಡೈರೆಕ್ಟ್ ನಾವು 1/20 ಅಂತ ತಗೋತೀವಿ. 1/20 ಅಂತಂದ್ರೆ 5%. 1/50 ಅಂತಂದ್ರೆ 2%. 1/100 ಅಂತಂದ್ರೆ 1%. ಡನ್. ಇಷ್ಟು ನಿಮಗ ಗೊತ್ತದಾವ್. ಇಷ್ಟು ನೀವು ಗೊತ್ತು ಮಾಡ್ಕೋಬೇಕು. ಅದನ್ನ ಬಾಯಟ್ಟು ಹಾಕ್ಬೇಕು, ಬರಿಬೇಕು. ಸರ್ ಇಷ್ಟೇನೋ ಬರಿಸ್ಬಿಟ್ರಿ ಇದು ಏನ್ ಮ್ಯಾಟರ್ ಆಕೇತಿ? ಇದು ಹೆಂಗ್ ಮ್ಯಾಟರ್ ಆಕೇತಿ ನೋಡು. ಅರ್ಥ ಆಯ್ತಾ? ಇದೇನ್ರಿ ಪರ್ಸೆಂಟೇಜ್ ಗಳನ್ನ ಬರೋದ್ ನೆನಪಿಡ್ಬೇಕು. 1/1 ಅಂದ್ರೆ 100%. ಸರ್ 2 ಅಂದ್ರೆ 50, 3 ಅಂದ್ರೆ 33, 4 ಅಂದ್ರೆ 25, 20%. 16.6 ಅಂತಂದ್ರೆ 16 2/3, 14.28 ಅಂದ್ರೆ 1/7 ಅಥವಾ 14 2/7. ಸೊ ಇವೆಲ್ಲಾನು ನಿಮ್ಗೆ ವಯಸ್ಸ ವರ್ಷಗಳು ಗೊತ್ತ ಇರಬೇಕು. ಇದೇನು ನಿಮಗೆ ಮ್ಯಾಟರ್ ಆಕೈತಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಎಕ್ಸಾಂಪಲ್ ಪ್ರಕಾರ ನೋಡ್ಕೊಂತ ತಗೊಂಡ್ ಒಂದ್ ಎಕ್ಸಾಂಪಲ್. ಏನದ ಎಕ್ಸಾಮ್ನಾಗ ನಿಮ್ಗ 34% ಆಫ್ 450 ಎಷ್ಟು ಅಂತ ಕ್ವಶನ್ ಮಾರ್ಕ್ ಮಾಡಿದ್ರು. 34% ಆಫ್ 450 ಎಷ್ಟು ಅಂತ ಮಾಡಿದ್ರು. ಸೊ ಹೌದಾ, ನೋಡ್ರಿ ಇದನ್ನ ನಾವು ಹೆಂಗ್ ಮಾಡ್ಬೋದು ಅಂತಂದ್ರ 34 ಅನ್ನೋದು 2 ಮಲ್ಟಿಪಲ್ ಐತಿ. 34 ಅನ್ನೋದು 2 ಮಲ್ಟಿಪಲ್ ಐತಿ. ಸೊ ನಮ್ ಪರ್ಸೆಂಟೇಜ್ ನಾಗ ನೋಡಿದಾಗ ಇಲ್ಲಿ 2 ಎಲ್ಲಿ ಐತ್ರಿ? 1/50 2 ಐತಿ. 2% ಅಂದ್ರ ಇಲ್ಲಿ ನೋಡ್ರಿ, ಬೇಕಿದ್ರ 2% ಅಂತಂದ್ರ ಎಷ್ಟ್ರಿ? 1/10. ಇದು 2% 150 ಆದ್ರ ಇದು 2 ಎಷ್ಟು ಟೈಮ್ಸ್ ಜಾಸ್ತಿ ಐತ್ರಿ? 17 ಟೈಮ್ಸ್ ಜಾಸ್ತಿ ಅದ. ಸೊ ಇದಕ್ಕ ನಾ ಇಂಟು 17 ಮಾಡ್ತೇನೆ. ಇದಕ್ಕೆ ಇಂಟು 17 ಮಾಡ್ತೇನೆ. ಅವಾಗ ಇದೇನ್ ಆಕೈತಿ? 17/50 ಆಕೈತಿ. ಇಂಟು 450. 51 50 17 153. ಸರ್ ಇದನ್ನ ಹಿಂಗೂ ಮಾಡ್ಬೋದಾ ಸರ್? 34/100 ಆಫ್ 450. ಹೌದಾ? ಅವಾಗ ಈ 0 ಕ್ಯಾನ್ಸಲ್ ಆಕೈತಿ. 5 2 5 9 2 1 2 17 ಅಗೇನ್ 17 2 ಮತ್ತೆ 17 9 ಎಲ್ಲಿಗೆ ಬರ್ತದ? ಅಂದ್ರ ಮಾಡೋದ್ ತಪ್ಪ ಅಂತ ಹೇಳಾಕತ್ತಿಲ್ರಿ ನಾನು. ಮಾಡಿದ್ರು ಬರ್ತದ. ಬಟ್ ನನಗ ಇಮಿಡಿಯೇಟ್ ಆಗಿ ಆನ್ಸರ್ ಬರ್ಬೇಕಲ್ಲ. ಆ ಕಾರಣಕ್ಕಾಗಿ ಈ ತರ ಕ್ವಶನ್ಸ್ ಅನ್ನ ನಾವು ಫ್ರಾಕ್ಷನ್ ನಿಂದ ಪರ್ಸೆಂಟೇಜ್ ನಮ್ಗೆ ಗೊತ್ತ ಇರಬೇಕು. ದೆನ್ ಸೆಕೆಂಡ್ ಎಕ್ಸಾಂಪಲ್. ಒಂದ್ ಸೆಕೆಂಡ್. ಇನ್ನೊಂದು ಎಕ್ಸಾಂಪಲ್ ನೋಡ್ರಿ. 62% ಆಫ್ 850. 62% ಆಫ್ 850 ಅಂತ ಕೇಳತ್ತ. 62 ಅಂತಂದ್ರ 2 ಮಲ್ಟಿಪಲ್ ಅಂತ ನಮ್ಗೆ ಗೊತ್ತಾ? 62 ಅಂತಂದ್ರ 2 ಮಲ್ಟಿಪಲ್ ಅಂತ ಗೊತ್ತಾ? 2 ಎಷ್ಟ್ರಿ? 31 ಟೈಮ್ಸ್. ಡೈರೆಕ್ಟ್ 31/50 ಬರಿತೇನೆ ನಾನು, ಬರಿಬೋದ್ರಿ. ಇಂಟು 850 ಮಾಡ್ತೇನೆ. ನೋಡ್ರಿ ಎಷ್ಟು ಸ್ಪೀಡ್ ಆಗ್ತದ. 2% ಅಂದ್ರೆ 1/50. 1/50 ಅಂದ್ರೆ 2%. 1/50 ಎಷ್ಟು ಟೈಮ್ ಐತ್ರಿ? ಇದು 31 ಟೈಮ್ಸ್ ಐತಿ. ಅರ್ಥ ಆಗತ್ರಿ? ಅವಾಗ ಇದು ಯಾಕೈತ್ರಿ? 50 5 0 ಕ್ಯಾನ್ಸಲ್ ಮಾಡ್ರಿ. 50 ಡೈರೆಕ್ಟ್ ಆಗಿ ಮಾಡ್ರಿ. ಎಷ್ಟು ಹೋಗ್ತದ? 13 ಸಾರಿ
17 ದೆನ್ 17 ಒಂದ್ಲೆ 17 1 ಕ್ಯಾರಿ 17 ಮೂರ್ಲೆ 51 51 52 5 1 2 ಡೈರೆಕ್ಟ್ ಬಂತು. ಇದನ್ನ ನೀವು 62 ಡಿವೈಡೆಡ್ ಬೈ 100 ಇಂಟು 850 ಮಾಡ್ಕೊಂಡು 0 0 ಕ್ಯಾನ್ಸಲ್ ಮಾಡಿ 5 ಎರಡ್ಲೆ 5 ಒಂದ್ಲೆ 5 ಏಳ್ಲೆ ಅಗೇನ್ 2 ಒಂದ್ಲೆ 2 31 ಕ್ಯಾನ್ಸಲ್ ಮಾಡೋದು ನಾ ತಪ್ಪ ಅನ್ನತಿಲ್ಲ. ಸಿ ವರ್ಡ್ ಏನ್ ಹೇಳತ್ತೆ ನೋಡ್ರಿ, ನಾ ತಪ್ಪ ಅನ್ನಕತ್ತಿಲ್ಲ. ನಾ ಏನ್ ಹೇಳಾಕತ್ತೀನಿ, ಮಾಡಬಹುದು, ಹಿಂಗ್ ಮಾಡಿದ್ರೆ ಟೈಮ್ ಕಡಿಮೆ ಆಕ್ಕದ. ನಮ್ ಟೈಮ್ ಜೊತೆಗೇನಲ್ರಿ ಎಕ್ಸಾಮ್ ಇರೋದು. ಆರಾಮ್ ನೀವು ಒಂದಿನ ಮನಿ ಪೇಪರ್ ಕೊಟ್ಟು ಮಾಡ್ಕೊಂಬರ್ರಿ ಅಂತಂದಿದ್ರೆ ನಾನು ನಿಮ್ಗೆ ಆರಾಯ ಡೀಟೇಲ್ ಆಗಿ ಬರ್ಕೊಂತ ಹೋಗ್ರಿ, ಸ್ವಚ್ಛತೆಗೆ ಮಾರ್ಕ್ಸ್ ಕೊಡ್ತಾರ ಅಂತ ಹೇಳ್ಬಿಡ್ತಿದ್ದೆ. ಇಲ್ಲಿ ಹಂಗಲ್ಲ, ಸ್ಪೀಡ್ ಆಗ್ಬೇಕು, ದಟ್ ಈಸ್ ಮ್ಯಾಟರ್. ಸ್ಪೀಡ್ ಇಸ್ ಅ ಇಂಪಾರ್ಟೆಂಟ್. ದೆನ್ ಸ್ವಲ್ಪ ಒಂದ್ ಲೆವೆಲ್ ಹಾರ್ಡ್ ತಗೋತೀನಿ ಸರ್. 54 6 by 11% of 54 6 by 11% of ಎಷ್ಟದ 121 ಕೊಡ್ಲಾ, 121 ಕೊಟ್ಟೆ. ಎಷ್ಟು ಅಂತ ಕ್ವಶನ್ ಮಾರ್ಕ್. ಏನ್ ಸರ್ ನೀವು ಹೇಳುವಾಗ ಒಂದು ಬೇರೆ ಹೇಳಿದ್ರಿ, ಕ್ವಶನ್ ಬೇರೆ ಕೊಟ್ಟಿದ್ರಿ. ಅದ ಎಕ್ಸಾಮ್ ರೋ, ಎಕ್ಸಾಮ್ ಏನೋ ಅದ ಎಕ್ಸಾಮ್, ಹೇಳೋದು ಒಂದು ಬರೋದು ಒಂದು, ಅದ ಎಕ್ಸಾಮ್. ಎದಕ್ಕೆ ವೈ ಬಾಣಿ ಸರ್ಕಾರ ಅಂದಾಗ, ಬಾಣಿ ಸರ್ಕಾರ ಇಸ್ ಫಾರ್ ಹಿಯರ್ ಓನ್ಲಿ. ಫಾರ್ ವಾಟ್? ಯಾರ ಸಲುವಾಗಿ? ನಿಮ್ ಸಲುವಾಗಿ. ಜಾಬ್ ಯಾವಾಗ ಜಾಯ್ನ್ ಆಗಿಬಿಡ್ತಿದ್ವಿ, ಜಾಬ್ ಬೇಡ ಅಂತನ ಬಂದೇವಿ. ಹೌದಾ? 100 ಸತಿ ಹೇಳ್ತೀನಿ, ಹಂಗ ಕ್ಲಾಸ್ ಮಾಡಾಕತ್ತಿಲ್ಲ, ಎಕ್ಸಾಮ್ ಪಾಸ್ ಆಗಿ ಕ್ಲಾಸ್ ಮಾಡಾಕತ್ತೀನಿ. ಹೌದಾ ಸರ್? ಇದು ನೋಡ್ರಿ, ನೀವು ನಮ್ಗ ಮಿಕ್ಸ್ ಫ್ರಾಕ್ಷನ್ ಜಸ್ಟ್ ಒಂದು ಸ್ಲೈಡ್ ಹಿಂದೆ ಮಾಡಿ ನೋಡಿದಾಗ ಏನದ, 1/11 ಡಿನಾಮಿನೇಟರ್ ಮಿಕ್ಸ್ ಜೊತೆ 11 ಬಂದದ. ಇಲ್ಲಿ ಡಿನಾಮಿನೇಟರ್ ಮಿಕ್ಸ್ ಜೊತೆ 11 ಬಂದದ. ಮಿಕ್ಸ್ ಫ್ರಾಕ್ಷನ್ ಜೊತೆಗೆ ಎಷ್ಟೈತ್ರಿ? 1/11 ಹೇಳಿರಿ ಸರ್. 9 1/11 ಅಂತ ಹೇಳಿರಿ, ಬಟ್ ಇಲ್ಲಿ ಎಷ್ಟೈತ್ರಿ? 54 6/11 ಐತಿ. ಹೌದಾ? ಬಟ್ ನಿಮ್ಗೆ ಡಿನಾಮಿನೇಟರ್ನಾಗ 9 ಬಂದದ ಅಂತಂದ್ರ ಅದು 9% ನಿಯರ್ ಬರ್ತದ ನಿಮ್ಗೆ. 9% ಇದ್ದು ಇಲ್ಲಿ ನೋಡ್ರಿ, ಸಾರಿ 1 ಸೆಕೆಂಡ್. ಡಿನಾಮಿನೇಟರ್ ಲೆವೆಲ್ ಬಂದೈತೆ ಅಂತಂದ್ರ 11% ವ್ಯಾಲ್ಯೂ ರೀ ಅದು. ಹೌದಾ? 1/11% ಇದ್ದು ಹೇಳಾಕತ್ತೆ ನಾನು ನಿಮ್ಗೆ, ಅರ್ಥ ಆಗತೈತ್ರಿ? ಸೊ ಹಿಂಗಿದ್ದಾಗ ಇದು ನೀವು ಅಬ್ಸರ್ವ್ ಮಾಡಿದ್ರ ಇದೆಲ್ಲೋ ಒಂದ್ ಕಡೆ 54 9 ಮಲ್ಟಿಪಲ್ ಐತೆ ನೋಡ್ರಿ. 9 6 54 9 6 54 ಐತ್ರಿ. ಸೊ ನಮಗ್ ಗೊತ್ತಿರೋ ಪ್ರಕಾರ 1/11 ಅಂತಂದ್ರೆ ಏನ್ ಬರಿತೇವ್ರಿ? 1/11 ಅಂತಂದ್ರ 9.09% ಆರ್ 9 1/11 ಅಂತ ಬರಿತೀವಿ. ಜಸ್ಟ್ ಹಿಂದಿನ ಸ್ಲೈಡ್ ಬೇಕಿದ್ರೆ ನೋಡ್ರಿ, ಈ ತರ ಮಿಕ್ಸ್ ಫ್ರಾಕ್ಷನ್ ಬರ್ದೇನಂದ್ರ 9 1/11 ಹಿಂಗೂ ಬರಿಬಹುದು, ಇದನ್ನ 9 + 1/11 ಅಂತಾನು ಬರಿಬಹುದು. ಎರಡು ಒಂದ. 11 99 100 100/11 100/11 ಅಂತಂದ್ರ ಇಂಟು 100. ಅರ್ಥ ಆಗತ್ರಿ? 9 1/11 ಅಂತ ಬರಿಬೋದಾ? ಇಲ್ಲಿ ಅಬ್ಸರ್ವ್ ಮಾಡ್ರಿ. ಒಂದ್ ಸೆಕೆಂಡ್ ನಿಮ್ಗೆ ಇಲ್ಲ, 1 ಸೆಕೆಂಡ್ ನೋಡ್ರಿ. ಇದನ್ನ ಅರ್ಥ ಮಾಡ್ಕೊಡ್ರಿ ಫಸ್ಟ್. ನೀವು ಇನ್ನೂ ಸ್ವಲ್ಪ ಕ್ಲಿಯರ್ ಆಗಿ ಹೇಳ್ತೇನೆ. 1/9 ಅಂತಂದ್ರೆ 11.11% ಅದನ್ನ 11 1/9 ಅಂತ ಬರಿತೇನೆ. ಹೌದಾ? ಇಲ್ಲೇ 1/11 ಅಲ್ಲ, ಇದು 1/9 ಆಗ್ಬೇಕು. 1/9 ಅಂದಾಗ ಇದೆಷ್ಟಾಗೈತಿ? 11.11% ಆರ್ 9 1/11. ಉಲ್ಟಾ ಆಯ್ತು. 1 ಸೆಕೆಂಡ್, ಪೂರ್ತಿ ಕನ್ಫ್ಯೂಷನ್ ಆಗ್ಬಿಡ್ತೀವಿ. 1 ಸೆಕೆಂಡ್, ಲಿಟ್ರಲಿ ಸಾರಿ. ಅದು ಬೇರೆ ಕ್ವಶನ್ ಅನ್ನ ಅದ್ರಾಗ ಹಾಕೊಳಕತ್ತೇನಿ. 1 ಸೆಕೆಂಡ್. ಏನ್ ಹಿಂಗೆ ಯಾಕಾಗತ್ರಿ ಇದು? ಪೂರ್ತಿ ಬಿಡ್ರಿ. ಇನ್ನೂ ಸ್ವಲ್ಪ ನಿಮ್ಗೆ ಆರಾಮಾಗಿ ಇನ್ನೂ ಸ್ವಲ್ಪ ಕ್ಲಿಯರ್ ಕೊಡಾಕ ಬರ್ತದ ನೋಡ್ರಿ. ನಿಮಗ್ ಬರ್ತಿರುವು ಒಂದು 1/9%, ಇನ್ನೊಂದು 1/11%. ಈಗ ಕ್ಲಿಯರ್ ಆಗ್ತದ ನೋಡ್ರಿ. 1/9 ಅಂತಂದ್ರೆ ಏನ್ರಿ? 11.11%. 1/11 ಅಂತಂದ್ರ 9.09%. ತಿಳಿತಾ? ಅರ್ಥ ಆಗತ್ರಿ? ಈಗ 1/11 ಅಂತಂದ್ರ, ಸಾರಿ 11/11 ಅಂತಂದ್ರ ಇಲ್ಲ ಏನ್ ಬರ್ತದ ನೋಡ್ರಿ, 11 1/9
11 1 by 9 9.9 ನಂತರ 9 ಸಾರಿ 9 1 by 11% ಅಂತ ಬರಿತೀನಿ. ಎರಡು ಕುಡಿದು ಬರೆಯಾಕತ್ತೀನಿ, ಅರ್ಥ ಆಗತ್ರಿ. ಸೊ 1 by 11 ಅಂತಂದ್ರ ಇಲ್ಲಿ ನೋಡ್ರಿ 6 by 11 ಫಾರ್ಮ್ನಾಗ ಐತಿ. ಅಂದ್ರ ಇದು ಏನು 1 by 11 ಅದಿಂದ ಡಿವೈಡ್ ಹಾಕೊಂತ ಬಂದ್ ನಮ್ಗ 1 by 11% ಡಿವೈಡ್ ಹಾಕೊಂತ ಬರತೈತಿ, ಹೌದಾ. ಸೊ ಈಗ ಇದ್ರ ಪ್ರಕಾರ ತಗೊಳತ್ತೇನೆ. ನಿಮ್ ಪ್ರೀವಿಯಸ್ಲಿ ಬರ್ದಿದ್ದು ಬೇಕಾದ್ರೆ ಕನ್ಫ್ಯೂಸ್ ಆಗಿದ್ರ ಇದನ್ನ ಅರ್ಥ ಮಾಡ್ಕೊಡ್ರಿ. 1 by 9 1 by 11 ಹೆಂಗ್ ಬಂದದ? ಡಿನಾಮಿನೇಟರ್ನಾಗ 9 ಅದ, ಡಿನಾಮಿನೇಟರ್ನಾಗ 11 ಅದ. ನಮ್ಗೆ ಕೊಟ್ಟಿದೋಗೇನ್ರಿ 11 ಕೊಟ್ಟಾರ. ಸೊ ಅದನ್ನ ತಗೋತೇನಿ. ಡನ್. ಈಗ ನೋಡ್ರಿ 9 1 by 11 ಅನ್ನ 9 ಪ್ಲಸ್ 1 by 11 ಬರೆದ್ರು 1 11 99 1 100 100 by 11 100 by 11 ಡಿವೈಡ್ ಬೈ ಪರ್ಸೆಂಟೇಜ್ ಮತ್ತೆ 100 ಮಾಡ್ತೀವಿ. 100 ಕ್ಯಾನ್ಸಲ್ ಆಗಿ 1 by 11 ಇರ್ತದ. ಈಗ ನಿಮ್ಗೆ ಕೊಟ್ಟಿರೋದೇನದ 54 ಅದ. ಕೊಟ್ಟಿರೋದೇನದ ರೀ 54 ಅದ. ಅದಕ್ಕೆ ನಾ ಇದಕ್ಕೆ ಇಂಟು 6 ಮಾಡಿದ್ರ ಅಬ್ಸರ್ವ್ ಮಾಡ್ರಿ 96 ಎಷ್ಟು 54 96 54 ಪ್ಲಸ್ ಈ 6 ಜೊತೆ ಮಲ್ಟಿಪಲ್ ಆದಾಗ 6 by 11 ಆಕೈತಿ ನೋಡ್ರಿ. ಇದನ್ನ ಹಿಂಗೂ ಬರಿಬೋದು ಅಥವಾ 54 6 by 11 ಅಂತಾನು ಬರಿಬೋದು. ಅರ್ಥ ಆಗತ್ರಿ? ಇವೆರಡು ಸೇಮ್ ಅಂತಂದಂಗ, ಹೌದಾ. ನೋಡ್ರಿ 54 6 by 11 ಅಂತಂದ್ರ 1 by 11 ಏನ್ ಮಲ್ಟಿಪಲ್ ಮಾಡಿದಾಗ ಬಂದದ 6 ಮಲ್ಟಿಪಲ್ ಮಾಡಿದಾಗ ಬಂದದ. ಸೊ ಸಮ್ವೇರ್ ಎಲ್ಲೋ 1 by 11 ಇಂಟು ನಾ 6 ಮಾಡಿನಂತಂದ್ರ ನಿಮ್ಗೆ ಸಿಗ್ತದ 54 6 by 11 ಸಿಗ್ತದ. ಹಂಗಿದ್ರೆ ಯಾಕೆ ವಿಚಾರ ಮಾಡ್ತೇನ್ರಿ, 54 6 by 11 ಅನ್ನ ನಾನು ಡೈರೆಕ್ಟ್ ಆಗಿ 6 by 11 ಆಫ್ 121 ಅಂತ ತಗೋತೀನಿ. ಈಗ ನೋಡ್ರಿ 11 11 11 11 66 ಡೈರೆಕ್ಟ್ ಆನ್ಸರ್ ಬರ್ತದ. ತಿಳಿಯಾತತಿ? ಅರ್ಥ ಮಾಡ್ಕೊಡ್ರಿ. ಮಿಕ್ಸ್ ಫ್ರಾಕ್ಷನ್ ಆಗ ಯಾವ್ದನ್ನ ತೊಗೊಳತೀನಿ, ಚೂಸ್ ಮಾಡತ್ತೇನಿ. ಸರ್ ಇದ್ಯಾಕೆ ಭಾಳ ಜನ ಕನ್ಫ್ಯೂಸ್ ಆಗ್ತದ. 1 by 11 ಗೆ ನಾ ಮಲ್ಟಿಪಲ್ 6 ಮಾಡಿದಾಗ ನನಗೆ 54 6 by 11 ಬಂದದ. ಇದು ಅಂದ್ರೆ ಒಂದ ನಥಿಂಗ್ ಬಟ್ ದಿಸ್ 1 by 11 ಇಂಟು 6 ಮಾಡಿದ್ರು ಒಂದ ಅದಾ. ಸೊ ಅದಕ್ಕೆ ನಾನು ಡೈರೆಕ್ಟ್ ಏನ್ ಮಾಡ್ತೇನೆ, 1 by 11 6 ಮಾಡಿದಾಗ 6 by 11 ಆಕೈತಿ ಇಂಟು 121 ಮಾಡ್ತೇನೆ. 66 ಇಸ್ ದ ಆನ್ಸರ್. ಗಾಟ್ ಇಟ್? ಗಾಟ್? ಅರ್ಥ ಆಯ್ತಾ? ವೆರಿ ನೈಸ್. ದೆನ್ ಒಂದು ಸೆಕೆಂಡ್ ಇನ್ನೊಂದು ಸ್ಲೈಡ್ ತಗೋಣ. ಮೋಸ್ಟ್ಲಿ 2 ಸ್ಲೈಡ್ ಹಾಕಿದ್ರೆ ಅನ್ಸುತ್ತೆ. ಓಕೆ, ವಾಯ್ಸ್ ಕ್ಲಿಯರ್ ಇಲ್ಲ ಅನ್ನೋ ಥರ. ನೆಕ್ಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ. ಎಕ್ಸಾಂಪಲ್ ಇನ್ನೊಂದು ಏನು ಹೇಳೋನು, ಸ್ವಲ್ಪ ಚೇಂಜ್ ಮಾಡಿಕೊಂಡು 23 1 by 13% ಆಫ್ 169 ಅದ. ಸರ್ ನೀವೇನ್ ಹೇಳಿದ್ರಿ, ಮಲ್ಟಿಪಲ್ ಯಾವ್ದಾರ ಅದ ನೋಡಕ್ ಹೇಳಿದ್ರಿ. ಮಲ್ಟಿಪಲ್ ಯಾವ್ದಾರ ಅದ ಅದನ್ನ ನೀವು ನೋಡ್ಲಿಕ್ಕೆ ಹೇಳಿದ್ರಿ. ಇಲ್ಲಿ ಯಾವ್ದಾದ ನಮ್ಮ ಮಲ್ಟಿಪಲ್ ಯಾವ್ದಾರ ಅದಾವ್ರಿ 23 ರಿಲೇಟೆಡ್ ಯಾವ್ದಾರ ಅದಾವ, ಬಿಕಾಸ್ 23 ಇಸ್ ಪ್ರೈಮ್ ನಂಬರ್. ಬಟ್ ನಿಮ್ 1 by 13 ಅದ. ಇಲ್ಲಿ 1 by 13 ಅದ. 1 by 13 ಅಂತಂದ್ರ 1 by 13 ಎಲ್ಲ ಬಂದ ನೋಡ್ರಿ, ಇಲ್ಲಿ ಬಂದದ. 1 by 13 ಅಂದ್ರೆ ಎಷ್ಟು? ಸೊಲ್ಯೂಷನ್ ಬರೋದ ನೋಡ್ರಿ. 1 by 13 ಅಂದ್ರೆ ಎಷ್ಟು? 1 by 13 ಅಂತಂದ್ರ 7.69% ಆರ್ 7 9 by 13. ಇದು 23 1 by 13 7 ಇದ್ರ ಜೊತೆಗೆ ಇದು ನೋಡ್ರಿ, ಇವನಷ್ಟೇ ನೋಡ್ರಿ, ಹೊರಗಡೆ ಇರೋ ನಂಬರ್ ನೋಡ್ರಿ 7 ಮತ್ತು 23 ನೋಡಿದಾಗ ಇಟ್ ಈಸ್ ನಾಟ್ 3 times ಬಟ್ ನಿಯರ್ ಟು 3 times ಅದ. ಇದನ್ನ 7 ಪ್ಲಸ್ 9 by 13 ಅಂತ ಬರಿತೀನಿ. ಅದರದ್ದು 3 ಟೈಮ್ಸಿಗೆ 23 ಸಮೀಪ ಆಕೈತಿ. ಅಪ್ರಾಕ್ಸ್ ಹೊಂಟಾನ್ರಿ, ಎಕ್ಯುರೇಟ್ ಹೊಂಟಿಲ್ಲ. ಪ್ರೀವಿಯಸ್ನ್ಯಾಗ ಅಂತರಿ ಎಕ್ಯುರೇಟ್ ಹೋಗಿದ್ದ ಅದ. ಇಲ್ಲಿ ನೋಡ್ರಿ ಇಂಟು 6 ಮಾಡಾಗ 54 ಬಂದ. ಇಲ್ಲೇನೈತ್ರಿ ನಿಯರ್ ಹೊಂಟಾನ. ಇಂಟು ಏನ್ ಮಾಡ್ತೇನಿ 3 ಮಾಡ್ತೇನಿ. ಹಿಂಗ್ ಬರ್ದಾಗ ಇದ್ರ ಜೊತೆ ಮಲ್ಟಿಪಲ್ ಮಾಡಿದಾಗ ಏನಾಕೈತಿ 7 3 21 ಪ್ಲಸ್ 9 3 27 ಡಿವೈಡೆಡ್ ಬೈ 13. ಸೊ ಹಂಗಿದ್ದಾಗ 21 27 by 13 ಅಂತ ಬರೋದ್ರ ನಿಮ್ಮಂತ ಮೂರ್ಖರು ಯಾರು ಆಗುದಿಲ್ಲ. ತಲೆಯಾಗಿಟ್ಕೊರಿ. ಪ್ರಿಪರೇಷನ್ ಬಿಟ್ಟು ಬಿಡ್ರಿ. ಯಾಕ
ಯಾವ ಫ್ರಾಕ್ಷನ್ ಅದ ಮಿಕ್ಸ್ ಫ್ರಾಕ್ಷನ್ ಅದ. ಮಿಕ್ಸ್ ಫ್ರಾಕ್ಷನ್ ಇದ್ದಾಗ ಪಿ ಬೈ ಕ್ಯೂ ಹೆಂಗಿರ್ಬೇಕು ಪ್ರಾಪರ್ ಫ್ರಾಕ್ಷನ್ ಆಗಿರ್ಬೇಕು ಅಂದ್ರ ಪಿ ಸಣ್ಣದಿರ್ಬೇಕು ಕ್ಯೂ ದೊಡ್ಡದಿರ್ಬೇಕು. ಬಟ್ ಇಲ್ಲಿ ಏನೈತ್ರಿ ಉಲ್ಟಾ ಆಗೈತಿ. ಸೊ ಹಂಗಿದ್ದಾಗ ಅದನ್ನ ನಾವು ಹಿಂಗ್ ಬರಿಬಾರ್ದು. ಹೆಂಗ್ ಬರಿಬಾರ್ದ್ರಿ 21 27/23 ಅಂತ ಬರದ್ರ ಪ್ರಿಪರೇಷನ್ ಮಾಡಾಕ ಹೋಗ್ಬೇಡ್ರಿ, ಬಿಟ್ಟು ಸರ್ ಮತ್ತೆ ಹೆಂಗ್ ಬರಿಬೇಕ್ರಿ. ಸೊ 21 ಬರೀರಿ ಪ್ಲಸ್ ಇದೇನದಲ್ಲ 27/13 ಅಂತ ಮಾಡಿದಾಗ ಇದನ್ನ ಬರೀತೆ ನೋಡ್ರಿ. ಈ ಪಾರ್ಟನ್ ಅಷ್ಟ 13 ಒಂದ್ಲೆ 13 ಎರಡ್ಲೆ 26 ಎಷ್ಟು ಉಳಿತು 1 ಉಳಿತ 1/13 ಬಂತ ಇಲ್ಲಿ ನೋಡ್ರಿ. ಸೊ 21 ಪ್ಲಸ್ 2 ಪ್ಲಸ್ 1/13 ಯಾಕಂದ್ರ 2 1/13 ಅನ್ನ ನೋಡ್ರಿ 2 1/13 ಅನ್ನ 2 ಪ್ಲಸ್ 1/13 ಅಂತಂದ್ರೆ ಎಲ್ಲ ಸೇಮ್ ಅರ್ಥ ಆಗತೈತಿ. ದೆನ್ 21 ಪ್ಲಸ್ 2 ಎಷ್ಟು ಆಕೈತ್ರಿ 23 ಆಕೈತಿ. ದೆನ್ 1/13 ಸಿಕ್ತಾ ಕೊಟ್ಟಿರ್ತಕ್ಕಂಥ ಕ್ವಶನ್ ಸಿಕ್ತಾ. ಏನ್ ಮಲ್ಟಿಪಲ್ ಮಾಡಿದಾಗ ಇಂಟು 3 ಮಾಡಿದಾಗ ಯಾವ್ದಕ್ಕ 1/13ಗೆ 1/13 ಇಂಟು 3 ಮಾಡಿದಾಗ ನಿಮ್ಗೆ ಏನ್ ಸಿಗ್ತದ ಎಷ್ಟು ಸಿಗ್ತದ 23 1/13 ಸಿಗ್ತದ. ಅರ್ಥ ಆಗತೈತ್ರಿ ತಿಳಿಯತದ. ಹಂಗಿದ್ರ 1/13 ಇಂಟು 3 ಮಾಡಿದಾಗ ನಿಮ್ಗೆ ಏನ್ ಸಿಕ್ತು ಇದು ಸಿಕ್ತು ಅಂದ್ರೆ ಡೈರೆಕ್ಟ್ 3/13 ಆಫ್ 169 ಅಂತ ಬರಿತೇನೆ. 13 ಒಂದ್ಲೆ 13 13ಲೆ 39. ಸೊ 39 ಇಸ್ ದ ಆನ್ಸರ್. 39 ಇಸ್ ದ ಆನ್ಸರ್. ಅರ್ಥ ಆಗತೈತಿ. ಸೊ ಇವೆಲ್ಲಾನು ಬೇಸಿಕ್ ಆಫ್ ದ ಪರ್ಸೆಂಟೇಜ್. ಈ ತರ ಹೆಂಗ್ ಮಾಡ್ಬೇಕು ನಾನು ನಿಮ್ಗೆ ಒಂದೊಂದೊಂದು ಸ್ಟೆಪ್ ಆಗಿ ಹೊಂಟೇನಿ. ಇನ್ನೂ ಬಾಳ ಬರ್ತಾವ ಹೌದಾ, ಇನ್ನೂ ಬಾಳ ಬರ್ತಾವು. ಸೊ ಈಗ ಏನ್ ಮಾಡ್ರಿ ದಿಸ್ ಇಸ್ ದ ಹೋಮ್ ವರ್ಕ್. ಕಮೆಂಟ್ ಮಾಡ್ರಿ ಈ ಆನ್ಸರ್ ಅನ್ನ. ಈ ಆನ್ಸರ್ ಅನ್ನ ಕಮೆಂಟ್ ಮಾಡ್ರಿ. ಕ್ವಶನ್ ಏನದ 57. ಓಕೆ ಇನ್ನೊಂದು ಸ್ವಲ್ಪ ಕ್ಲಿಯರ್ ಆಗಿಬಿಡಿ. 57 1/7% ಆಫ್ 147 is equal to what? ಏನ್ ಮಾಡ್ರಿ ಆನ್ಸರ್ ಕಮೆಂಟ್ ಮಾಡ್ರಿ. ನಾಳೆ ಕ್ಲಾಸ್ನಾಗ ಇದನ್ನ ಕಂಟಿನ್ಯೂ ಮಾಡೋಕೇನಿ. ನಮಗ್ ಅವಸರ ಇಲ್ಲ, ನಮಗ್ ಆರಾಮಾಗಿ ತಗೋತೀನಿ. ಅದಕ್ಕ ಟಾಪಿಕ್ ಏನು ಯಾವ ಪ್ಲೇ ಲಿಸ್ಟ್ ಐತಿ ನೋಡ್ರಿ, ಬಿಲ್ಡರ್ಸ್ ಬಟಾಲಿಯನ್. ನಾವು ಬಿಲ್ಡ್ ಮಾಡ್ತಾ ಹೊಂಟೇವಿ. ಇದೆಲ್ಲ ನಿಮ್ಗೆ ಈ ತರ ಕ್ವಶನ್ಸ್ ಬರ್ತಾವು ಬೇಸ್ಡ್ ಆನ್ ಪರ್ಸೆಂಟೇಜ್ ಅಂತ ಹೇಳಾಕತ್ತೀನಿ. ತಿಳಿಯಾತೈತಿ. ಇವತ್ತು ನಾವೇನ್ ಕಲ್ತೇವಿ ಪರ್ಸೆಂಟೇಜ್ ಕಲ್ತೇವಿ, ಫ್ರಾಕ್ಷನ್ ಬಗ್ಗೆ ಕಲ್ತೀವಿ. ಕನ್ವರ್ಷನ್ ಅನ್ನ ಡೈರೆಕ್ಟ್ ವ್ಯಾಲ್ಯೂ ಬಯಟ್ ಹಾಕ್ಬಿಡ್ರಿ, ವಿಚಾರ ಮಾಡ್ಬಿಡ್ರಿ. ಸೊ ಎಕ್ಸಾಂಪಲ್ ಹೆಂಗ್ ಬರ್ತದ ಅದಕ್ಕೆ ಇಂಪಾರ್ಟೆಂಟ್ ಅಂತ ನೋಡಿದ್ವಿ. ಇಟ್ಸ್ ಅ ಹೋಮ್ ವರ್ಕ್. ನಾಳೆ ಕ್ಲಾಸ್ನಾಗ ಸಿಗುನು. See you guys till then, bye bye. ಆದಷ್ಟು ಚಾನಲ್ನ ಶೇರ್ ಸಬ್ಸ್ಕ್ರೈಬ್ ಸಪೋರ್ಟ್ ಮಾಡ್ರಿ. ಕ್ಲಾಸ್ PDF ಟೆಲಿಗ್ರಾಮ್ ಚಾನಲ್ನಾಗ ಸಿಗ್ತದ. ಬಾನಿ ಸರ್ಕಾರ್ ಎಕ್ಸಾಮ್ ಟ್ರ್ಯಾಕಿಂಗ್ ಮಾಸ್ಟರ್ ಅಂತ ತಿಳಿತಾ. ಸಿಗದೆ ಹೋದ್ರು ಕೂಡ ಬಾನಿ ಸರ್ಕಾರ್ 7299 ಇನ್ಸ್ಟಾ ಪ್ರೊಫೈಲ್ ನಮ್ಗೆ ಯೂಟ್ಯೂಬ್ ಚಾನಲ್ ಮತ್ತು ಟೆಲಿಗ್ರಾಮ್ ಚಾನಲ್ ಎರಡು ಸಿಗ್ತಾವು. ಆದಷ್ಟು ಶೇರ್ ಸಪೋರ್ಟ್ ಸಬ್ಸ್ಕ್ರೈಬ್ ಮಾಡ್ರಿ. ಟಿಲ್ ದೆನ್ ಬೈ ಬೈ. ವ್ಯಾಪ್ ದ ಸೆಷನ್.